ಜ್ವರ ಬಂದಾಗ ಬಾಯಿ ಕೆಟ್ಟೋಗಿದೆಯಾ? ಹಾಗಿದ್ರೆ ಈ ತೊಕ್ಕನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ. ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಬೆಳ್ಳುಳ್ಳಿ ತೊಕ್ಕನ್ನು ಮಾಡೋಣ. ಒಂದು ಬಿಲ್ಲೆ ಗಾತ್ರದ ಹುಣಸೆ ಹಣ್ಣು, ಒಂದು 3 ಬೆಳ್ಳುಳ್ಳಿನ ಬಿಡಿಸಿ ಎತ್ತಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ತೊಕ್ಕು ಅಂದರೆ ಬೆಳ್ಳುಳ್ಳಿ ಜಾಸ್ತಿ ಆಗಿರಬೇಕು. ಒಣಮೆಣಸು ಒಂದು 7ರಿಂದ 8 ಖಾರಕ್ಕೆ ತಕ್ಕ ಹಾಗೆ. ಈಗ ಒಂದು ಕಡಾಯಿ ತಗೊಂಡಿದ್ದೀನಿ. ಇದಕ್ಕೆ 1-2ರಿಂದ 3 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಣಮೆಣಸಿನಕಾಯಿ ನಾನು ಗುಂಟೂರು ತಗೊಂಡಿದ್ದೀನಿ. ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ರೋಸ್ಟ್ ಆಗೋ ಥರ ಸಿಮ್ಮಲ್ಲೇ ಇಟ್ಟು ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗ ಹೊಂಬಣ್ಣ ಬರುವವರೆಗೂ ಇದು ಫ್ರೈ ಆಗಿದೆ. ಇದನ್ನು ಒಂದು ಬೌಲಲ್ಲಿ ಎತ್ತಿಟ್ಕೊಳ್ಳೋಣ. ತೊಕ್ಕು ಕೂಡ ಕಲರ್ಫುಲ್ ಆಗಿರುತ್ತೆ. ಈಗ ನೋಡಿ, ಬೆಳ್ಳುಳ್ಳಿ ಕೂಡ ಸ್ವಲ್ಪ ಹೊಂಬಣ್ಣ ಬರೋವರೆಗೂ ನಾವು ಇದನ್ನು ಸಿಮ್ಮಲ್ಲೇ ಇಟ್ಟು ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿ, ಹುಣಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಎಣ್ಣೆಯಲ್ಲಿ ಬೆಳ್ಳುಳ್ಳಿ ಜೊತೆಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ರುಚಿ ಚೆನ್ನಾಗಿರುತ್ತೆ. ಕಲರ್ ಕೆಂಪು ಬರೋವರೆಗೂ ಇದನ್ನು ಫ್ರೈ ಮಾಡಿ ಇದನ್ನು ಒಂದು ಬೌಲಲ್ಲಿ ಹಾಕಿಟ್ಕೊಳ್ಳೋಣ. ಈಗ ಒಂದು ಮಿಕ್ಸಿ ಜಾರ್ ತಗೊಳ್ಳಿ. ಒಣಮೆಣಸು, ಫ್ರೈ ಮಾಡಿರೋ ಒಣಮೆಣಸು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ತರಿಯಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ಇದು ತರಿಯಾಗಿ ಪೌಡರ್ ಆದಮೇಲೆ ನಂತರ ನಾವು ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣನ್ನು ಗೋಲ್ಡನ್ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀವಿ. ಮತ್ತೆ ಇದನ್ನು ಒಂದು ರೌಂಡ್ ಮಿಕ್ಸಿ ಮಾಡ್ಕೊಳ್ಳೋಣ. ಇದರ ಕಲರೇ ಚೇಂಜ್ ಆಗಿರುತ್ತೆ. ತೊಕ್ಕು ಅಂದರೆ ನೋಡಿದರೆ ನೀವು ತಿನ್ನಬೇಕು ಅನಿಸುತ್ತೆ. ಒಂಥರ ಚಿಗಳಿ ಟೈಪ್ ಬಂದಿರುತ್ತೆ. ಆದರೆ ರುಚಿ ಬಿಸಿ ಬಿಸಿ ಅನ್ನ ಹಾಗೆ ತುಪ್ಪ ಇದ್ದರೆ ಸಖತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಚಪಾತಿಗೆ, ಅಕ್ಕಿ ರೊಟ್ಟಿಗೆ ಎಲ್ಲದಕ್ಕೂ ತಿನ್ಬೋದು ಈ ತೊಕ್ಕನ್ನು. ಒಮ್ಮೆ ಈ ವಿಧಾನದಲ್ಲಿ ಬೆಳ್ಳುಳ್ಳಿ ತೊಕ್ಕನ್ನು ಮಾಡಿ ನೋಡಿ. ನಿಮಗೆ ಬಾಯಿ ಕೆಟ್ಟಾಗ ತುಂಬ ರುಚಿಕರವಾಗಿರುತ್ತೆ. ಆಪ್ಷನಲ್ಲು, ಬೇಕಿದ್ದರೆ ಬೆಲ್ಲ ಹಾಕ್ಕೋಬೋದು. ನಾನಿಲ್ಲಿ 1 ಚಮಚದಷ್ಟು ಜೋನೆ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ರುಚಿ ಚೆನ್ನಾಗಿರುತ್ತೆ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಅಂತ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ. ಬೆಲ್ಲ ಹಾಕಿದ ಮೇಲಂತೂ ತುಂಬ ರುಚಿಯಾಗಿದೆ. ಇವಾಗ ಚೆನ್ನಾಗಿ ಈ ತೊಕ್ಕನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು 1 ತಿಂಗಳು ಕೂಡ ನೀವು ಯಾವುದೇ ಆದ ಫ್ರಿಜ್ಜಲ್ದಿರ ಹಾಗೆ ಒಂದು ಬಾಕ್ಸಲ್ಲಿ ಹಾಕಿಡ್ಬೋದು. ಉಪ್ಪಿನಕಾಯಿ ಥರ ಒಂದು ಬಾಕ್ಸಲ್ಲಿ ಹಾಕಿಟ್ರೆ ಯಾವಾಗ ಬೇಕೋ ಆವಾಗ ನೀವು ಪಲ್ಯ ಎಲ್ದಾಗ ಇದನ್ನು ಅನ್ನಕ್ಕೆ ಕಲಸಿ ತಿನ್ಬೋದು. ಹಾಗೆ ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿ ಎಲ್ಲದಕ್ಕೂ ಕೂಡ ಈ ತೊಕ್ಕು ತುಂಬ ರುಚಿಕರವಾಗಿರುತ್ತೆ. ಇದಕ್ಕೆ ಒಂದು ಸಿಂಪಲ್ ಒಗ್ಗರಣೆ ಹಾಕ್ಕೊಂಬಿಡಿ. ಸಾಸಿವೆ, ಜೀರಿಗೆ. ಇದಕ್ಕೆ ಇನ್ನೂ ರುಚಿ ಕೊಡಬೇಕಂದ್ರೆ 1/2 ಚಮಚದಷ್ಟು ಮೆಂತ್ಯನ ನೆನೆಸ್ಬಿಟ್ಟು ಇದನ್ನು ಒಗ್ಗರಣೆಗೆ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಒಣಗಿದ ಕರಿಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಣಗಿದ ಕರಿಬೇವೇ ತುಂಬ ಚೆನ್ನಾಗಿರೋದು. ಇದು ಒಗ್ಗರಣೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಿಕ್ಸಿಯಲ್ಲಿ ರುಬ್ಬಿರುವ ತೊಕ್ಕನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ರುಚಿಕರವಾಗಿರುವ, ಘಮಘಮಿಸುವ, ಬಾಯಿ ಕೆಟ್ಟಾಗೂ ಕೂಡ ತಿನ್ನುವಂತಹ ಬೆಳ್ಳುಳ್ಳಿ ತೊಕ್ಕು ರೆಡಿ ಆಯಿತು ನೋಡಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ತೊಕ್ಕಿದ್ರೆ ಒಂದು ತುತ್ತು ಊಟನ ಜಾಸ್ತಿನೇ ಮಾಡ್ತೀರಾ. ಬಾಯಿ ಕೆಟ್ಟಾಗ ಎಲ್ಲರಿಗೂ ಇಷ್ಟವಾಗುವಂತಹ ಈ ಬೆಳ್ಳುಳ್ಳಿ ತೊಕ್ಕನ್ನು ಒಮ್ಮೆ ಮಾಡಿ ನೋಡಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.